ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಆಗಸ್ಟ್ 9ನೇ ತಾರೀಕು ನಾಗರ ಪಂಚಮಿ ಇದೆ. ಇವತ್ತು ನಮ್ಮ ಮನೇಲಿ ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ನಾಗರ ಪಂಚಮಿ ದಿನ ನಾವು ಹುತ್ತಕ್ಕೆ ಅಥವಾ ರಚ್ಚೆ ಕಟ್ಟೆಗೆ ಹೋಗಿ ಅಲ್ಲಿ ನಾಗದೇವರಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ. ನಾನು ಹೇಗೆಲ್ಲ ಪೂಜೆ ಮಾಡಿದೆ ಅನ್ನೋದು ಈ ವಿಡಿಯೋ. ಸೊ ವೆಲ್ಕಮ್ ಟು ದ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಮನೆಯಲ್ಲಿ ದೇವರಿಗೆ ಪ್ರೇ ಮಾಡಿ ಆಮೇಲೆ ನಾವು ರಚ್ಚೆ ಕಟ್ಟೆಗೆ ಹೋಗಿದ್ದು. ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ನಮಗೆ ಹುತ್ತ ಎಲ್ಲಿದೆ ಅಂತ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ ನಮ್ಮ ಮನೆ ಹತ್ರದಲ್ಲೇ ರಚ್ಚೆ ಕಟ್ಟೆ ಇತ್ತು. ಸೊ ಅಲ್ಲಿಗೆ ಹೋಗಿ ಪೂಜೆನೆಲ್ಲ ಮಾಡಿ ಮನೆಗೆ ಬಂದ್ವಿ. ನಾಗರ ಪಂಚಮಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ಬಟ್ ನಾನು ಯಾಕೆ ಅಷ್ಟೊಂದು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡಿದೆ ಅಥವಾ ಆಚರಣೆ ಮಾಡಿದೆ ಅಂತ ಅಂದರೆ ಎರಡು ರೀಸನ್. ಒಂದು ಬಂದು ಅದು ಅಣ್ಣ ತಂಗಿ ರಿಲೇಟೆಡ್ ಫೆಸ್ಟಿವಲ್, ಆ್ಯಂಡ್ ಇನ್ನೊಂದು ನಾವು ಎಲ್ಲ ದೇವರಿಗೂ ದಿನಾಗಲೂ ಪೂಜೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗಣೇಶ, ಈಶ್ವರ, ಇನ್ನೂ ತುಂಬ ದೇವರಿಗೆ ನಾವು ದಿನಾಗಲೂ ಪೂಜೆ ಮಾಡ್ತೀವಿ. ಬಟ್ ನಾಗದೇವರಿಗೆ ದಿನಾಗ್ಲೂ ಯಾರೂ ಪೂಜೆ ಮಾಡೋದಿಲ್ಲ. ಅವರಿಗೆ ಅಂತ ಒಂದು ಸ್ಪೆಷಲ್ ಡೇ ಇದೆ. ಸೊ ಅವತ್ತು ನಾವು ಪೂಜೆ ಮಾಡ್ತೀವಿ. ಆ್ಯಂಡ್ ವರ್ಷದಲ್ಲಿ ಒಂದಿನ ಆ್ಯಕ್ಚುಲಿ ಫಸ್ಟ್ ಅಂತೂ ತುಂಬ ನಾವು ಹುತ್ತಕ್ಕೆ ಪೂಜೆ ಮಾಡ್ತಿದ್ವಿ. ಬಟ್ ಬರ್ತಾ ಬರ್ತಾ ಕಡಿಮೆ ಆಯಿತು ಅದು. ಸೊ ಈಗ ಇಯರ್ಲಿ ಒನ್ಸ್ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಮಾಡಿದ್ದೆ. ಟ್ರಸ್ಟ್ ಮೀ, ನಮ್ಮ ಅಮ್ಮ ಮನೇಲಿ ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ನನ್ನ ಕೆಲಸ ಏನಪ್ಪ ಅಂತಂದರೆ ಜಸ್ಟ್ ಹಾಲು ಹಾಕೋದಷ್ಟೇ. ಇನ್ನೆಲ್ಲನೂ ನಮ್ಮಪ್ಪ ನಮ್ಮಮ್ಮ ಅವರೇ ಮಾಡ್ತಾಯಿದ್ರು. ಬಟ್ ಈ ಸಲ ನಾನೇ ಪೂಜೆ ಮಾಡಿದ್ರಿಂದ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಹೇಗೆ ಏನು ಅಂತ. ಬಟ್ ನಮ್ಮ ಹಸ್ಬೆಂಡ್ ಇರೋರಲ್ಲ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಹೀಗೆ ಪೂಜೆ ಮಾಡೋದು ಅಂತ. ಸೊ ಅವ್ರು ಅದನ್ನು ಹೇಳ್ಕೊಡ್ತಾ ಹೋದ್ರು. ನಾವಿಬ್ಬರು ಸೇರಿ ಪೂಜೆ ಮಾಡಿದ್ದು ತುಂಬ ಖುಷಿ ಆಯಿತು. ಆಕ್ಚುಲಿ ನಾನು ಮನೆಯಿಂದ ಹೋಗ್ಬೇಕಾದ್ರೇನೆ ಅನ್ಕೋತಿದ್ದೆ ದಟ್ ತುಂಬಾ ಕ್ರೌಡ್ ಇರಬಾರ್ದು. ಐ ಅಂಡರ್ಸ್ಟ್ಯಾಂಡ್, ಎಲ್ಲರೂ ಒಂದೇ ಕಡೆ ಬಂದು ಪೂಜೆ ಮಾಡುವಂತಹ ಹಬ್ಬ ಇದು. ಬಟ್ ತುಂಬಾ ಜನ ಇದ್ರೆ ತಲಾಡ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ ಅಥವಾ ಪೂಜೆ ಮಾಡ್ಬೇಕಾದ್ರೆ ವೆಯ್ಟ್ ಮಾಡ್ಬೇಕಾಗತ್ತೆ. ನನಗೆ ಕಾಲೇಜ್ ಇತ್ತು, ನಾನು ರಿಟರ್ನ್ ಹೋಗಿ ಕಾಲೇಜಿಗೆ ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕಿತ್ತು. ಬಟ್ ಯು ನೋ ವಾಟ್, ನನ್ನ ಪ್ರೇಯರ್ ದೇವ್ರಿಗೆ ಕೇಳಿಸ್ತಾನೋ ಗೊತ್ತಿಲ್ಲ, ತುಂಬಾ ಕ್ರೌಡ್ ಏನು ಬರಲಿಲ್ಲ. ಆರಾಮಾಗಿ ಪೂಜೆ ಮಾಡಿ ನೆಮ್ಮದಿಯಿಂದ ಪೂಜೆ ಮಾಡಿ ಮನೆಗೆ ಬಂದ್ವಿ. ಖುಷಿ ಆಯಿತು. ಈ ವಿಡಿಯೋ ಅಲ್ಲಿ ಒಂದು ಫನ್ನಿ ಮೊಮೆಂಟ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ಐ ಸ್ಟಿಲ್ ರಿಮೆಂಬರ್ ದಟ್ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಹೊತ್ತಕ್ಕೆ ಹಾಲು ಹಾಕ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ 1 ಲೋಟ ತಗೊಂಡು ಹೋಗ್ತಿದ್ವಿ ಅಂದ್ರೆ ಅಷ್ಟು ಕೂಡ ನಾನೇ ಹಾಕ್ಬೇಕು ಅಂತ ಹಠ ಮಾಡ್ತಿದ್ದೆ ನಾನು. ಐ ಸ್ಟಿಲ್ ರಿಮೆಂಬರ್ ದಟ್. ಸೊ ದಿಸ್ ವಾಸ್ ದ ಫನ್ನಿ ಮೊಮೆಂಟ್, ಶೇರ್ ಮಾಡಬೇಕು ಅನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಈಗ ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು. ಆಲ್ಮೋಸ್ಟ್ 7:30 ಆಗಿದೆ. 8ಗೆ ಮನೆ ಬಿಡಬೇಕು. ಸೊ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಹೊರಗಡೆ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕಂಟಿನ್ಯೂ ಆದರೆ ನೀವು ಕಂಟಿನ್ಯೂ ಮಾಡಿ ನೋಡೋದನ್ನು. ಆ್ಯಕ್ಚುಲಿ ಅಲ್ಲಿ ಅಂದರೆ ನಾವು ಯಾವಾಗಲೂ ನಮ್ಮಮ್ಮ ಮಾಡ್ತಾಯಿದ್ರು, ನಾವು ಹೆಲ್ಪ್ ಮಾಡ್ತಿದ್ವಿ. ಈ ಸಲ ನಾನೇ ಮಾಡಿದ್ರಿಂದ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಇವ್ರು ಹೇಳ್ಕೊಡ್ತಿದ್ರು ಇದು ಹೀಗೆ ಅಂತ. ಸೊ ನಂಬ್ತೀನಿ ನಾನು ನಿಮ್ಮನ್ನು, ಮಾಡ್ತಿದ್ರಿ ಅಂತ ಹೇಳಿದ್ರಲ್ಲ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಹೊರಗಡೆ. ಸೊ ಇದು ಬಂದು ಗೀ ಖಾರಂ ಇಡ್ಲಿ, ವಡ ಆ್ಯಂಡ್ ಗೀ ಮಸಾಲೆ ದೋಸೆ.